ರಾಜ್ಯದಲ್ಲಿ ಏಪ್ರಿಲ್ 9ರಿಂದ ಬಾಗಲಕೋಟೆ ಹಾಗೂ ದಾವಣಗೆರೆ ಬೈ ಎಲೆಕ್ಷನ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂಗೆ ಈ ಎಲೆಕ್ಷನ್ ಏನಿದೆ ಅಥವಾ ಈ ಉಪಚುನಾವಣೆ ಪ್ರತಿಷ್ಠೆಯ ಕಣ. ಏಪ್ರಿಲ್ 9ರಂದು ಬಾಗಲಕೋಟೆ ಹಾಗೆ ದಾವಣಗೆರೆಯ ಬೈ ಎಲೆಕ್ಷನ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂಗೆ ಇದು ಪ್ರತಿಷ್ಠೆ. ಈ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಸಿಎಂ ನಿಷ್ಠಾ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಡಿಕೆಶಿ ಆಪ್ತ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ಸಿದ್ದು ಹಾಗೆ ಡಿಕೆ ಶಿವಕುಮಾರ್ ಅವರ ಜವಾಬ್ದಾರಿ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಸೋತು ಬಿಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆಯಾಗತ್ತಾ? ಇದು ಕ್ಯಾಲ್ಕುಲೇಷನ್. ದಾವಣಗೆರೆಯಲ್ಲೇನಾದ್ರೂ ಸಮರ್ಥ ಸೋತ್ರೆ ಡಿಕೆ ಶಿವಕುಮಾರ್ಗೆ ಹಿನ್ನಡೆಯಾಗತ್ತಾ ಅಂತ ಲೆಕ್ಕಾಚಾರ ಹಾಕಲಾಗ್ತಿದೆ. ಇಬ್ಬರು ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟು ಬೈ ಎಲೆಕ್ಷನ್ನಲ್ಲಿ ಗೆಲ್ಲಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಒಂದು ರೀತಿ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಒಳಗೊಳಗೆ ಕುದಿಯುತ್ತಿರುವಂತಹ ಆಂತರಿಕ ಬೇಗುದಿಯ ಶಮನ ಆಗಬೇಕು ಅಂತ ಹೇಳಿದ್ರೆ, ಅಥವಾ ಮುಂದಿನ ಬಾರಿ ಇವರಿಬ್ಬರ ನಡುವಣ ಸಿಎಂ ಯಾರಾಗ್ತಾರೆ ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟ ಬದಲಾಗುತ್ತಾ ಅನ್ನುವಂತಹ ಕೆಲವೊಂದಷ್ಟು ವಿಮರ್ಶೆಗಳು, ಚರ್ಚೆಗಳು ನಡೀತಾ ಇದೆ. ಈ ಹೊತ್ತಿನಲ್ಲಿ ರಾಜ್ಯದಲ್ಲಿ ಮತ್ತೆ ಬೈ ಎಲೆಕ್ಷನ್ ನ ಕಾವೇರಿರೋದ್ರಿಂದ ಕಳೆದ ಬಾರಿ ಸಿಪಿ ಯೋಗೀಶ್ವರ್ ಅವರನ್ನ ಗೆಲ್ಲಿಸಿಕೊಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ನಗೆ ಬೀರಿದ್ರು, ಅಂದ್ರೆ ನಮ್ಮ ಆಕಾಂಕ್ಷಿಯ ಗೆದ್ರು ಅಂತ. ಬಟ್ ಈ ಬಾರಿಯೂ ಕೂಡ ಸಮರ್ಥ್ಗೆ, ಅದು ಕೂಡ ಅನುಕಂಪದ ಆಧಾರದ ಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಬಹಳಷ್ಟು ಆಪ್ತರಾಗಿದ್ರು. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಕಣ್ಣು ಕೆಂಪಗು ಮಾಡಿಕೊಂಡಿದ್ರು, ಅಧಿವೇಶನಕ್ಕೂ ಕೂಡ ಭಾಗಿಯಾಗಿರಲಿಲ್ಲ. ಎಲ್ಲವ ರಾಜ್ಯ ಉಸ್ತುವಾರಿ ಸಚಿವರು ಬಂದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಿಕೆಟ್ ಅನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಕಡೆ ಈಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಯಾರು ಗೆಲ್ತಾರೆ ಅಥವಾ ಯಾರ ಕ್ಷೇತ್ರ ಗೆಲ್ಲತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರಾಗಿದ್ರು HY ಮೇಟಿ ಕುಟುಂಬದ ಜೊತೆ ಸಿದ್ದರಾಮಯ್ಯ ಅವರು ಕೂಡ ಆಪ್ತ ಒಡನಾಟವನ್ನ ಇಟ್ಕೊಂಡಿದ್ರು. ಸಿದ್ದು ಜೊತೆ JDS ಅನ್ನ ತೋರಿದು, ಅಂದ್ರೆ ಅವರ ಬಾಂಧವ್ಯ ಹೇಗಿತ್ತು, ಒಟ್ಟೊಟ್ಟಾಗಿ ರಾಜಕೀಯ ಬೆಳವಣಿಗೆ ಹೇಗಿತ್ತು ಅಂತ ಅವತ್ತಿನಿಂದ ಇಲ್ಲಿವರೆಗೂ ಮೇಟಿ ಕುಟುಂಬದ ಜೊತೆ ತುಂಬಾ ಚೆನ್ನಾಗಿದೆ ಒಡನಾಟ. ಟಿಕೆಟ್ ವಿಚಾರದಲ್ಲೂ ಕೂಡ ಮೇಟಿ ಫ್ಯಾಮಿಲಿ ಜೊತೆ ಸಂಧಾನ ಆಯಿತು. ಮೇಟಿ ಕುಟುಂಬದಲ್ಲಿನ ಟಿಕೆಟ್ ಅನ್ನ ಕೆಲ ಗೊಂದಲಗಳನ್ನ ಸಿದ್ದರಾಮಯ್ಯ ಅವರೇ ಸ್ವತಃ ಬಗೆಹರಿಸಿದ್ರು. ದಾವಣಗೆರೆಯ ದಕ್ಷಿಣದಲ್ಲಿ ಶಾಮನೂರು ಫ್ಯಾಮಿಲಿಯ ಪ್ರಾಬಲ್ಯ ಹೊಂದಿದೆ. ಶಾಮನೂರು ಕುಟುಂಬದ ಜೊತೆ ಡಿಕೆ ಶಿವಕುಮಾರ್ ಆಪ್ತ ಬಾಂಧವ್ಯ ಹೊಂದಿರೋದು. ದಾವಣಗೆರೆಗೆ ಟಿಕೆಟ್ಗಾಗಿ ಮುಸ್ಲಿಮರು ಪಟ್ಟಿ ಹಿಡಿದಿದ್ರು. ಸಂಬಂಧಪಟ್ಟಂತೆ ಈಗ ಕಪ್ಪು ಪಟ್ಟಿಯನ್ನು ಧರಿಸಿ ಒಂದು ಕಡೆ ಪ್ರತಿಭಟನೆಯೂ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಪಸಂಖ್ಯಾತರ ಪರ ಬ್ಯಾಟ್ ಬೀಸಿದ್ರು ಜಮೀರ್, ರಾಜೀನಾಮೆ ಕೊಟ್ಬಿಡ್ತೀನಿ ಅಂದಿದ್ರು. ಬಟ್ ಇಷ್ಟೆಲ್ಲ ಆಗ್ತಿದ್ರು ಸಮರ್ಥ್ಗೆ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ಎರಡು ಕ್ಷೇತ್ರಗಳು ಪ್ರತಿಷ್ಠೆಯಾಗಿದೆ. ನೋಡೋಣ ಯಾರ ಬೆಂಬಲಿಗರು, ಯಾರ ಆಪ್ತರು ಗೆಲ್ತಾರೆ, ಇದರೊಂದಿಗೆ ಯಾರ ಪ್ರತಿಷ್ಠೆ ಮತ್ತಷ್ಟು ಪ್ರಜ್ವಲಿಸುತ್ತೆ ಅಂತ.